ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರೂಬಿ ಲಾಕ್ಸ್. ನೀವು ನೋಡ್ತಾ ಇದ್ದೀರಿ, ಇವತ್ತು ನಾವು ಬಂದಿರೋದು ಧಾರವಾಡದ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಬಸವಣ್ಣವರು ಕಲ್ಯಾಣದಿಂದ ಉಳ್ವಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಮೊದಲು ಬಸಪ್ಪನ ಗುಡ್ಡ ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಬಂದು 1 ವಾರಗಳ ಕಾಲ ನೆಲೆಸಿದ್ರು ಅವರು. ಹೌದ್ರಿ, ನೀವು ಕೇಳಿದ್ ನಿಜ. ಬಸವಣ್ಣವರು ಶರಣರೊಂದಿಗೆ ಈ ದೇವಸ್ಥಾನದಲ್ಲಿ 1 ವಾರಗಳ ಕಾಲ ನೆಲೆಸ್ತಾರ್ರಿ. ಇದು ನೋಡ್ರಿ, ದೀಪ ಮಾತೆ ಕಂಬ ಇದೆ. 1918ರಲ್ಲಿ ಸ್ಥಾಪನೆ ಆಗೈತೆ ನೋಡ್ರಿ. ಈ ಉಳ್ವಿಯಲ್ಲಿ ಏನ್ ನೋಡ್ತಿದಾರ ದೇವಸ್ಥಾನ, ಅದೇ ಚನ್ನಬಸವೇಶ್ವರ ದೇವರು ಕೂಡ ಈ ದೇವಸ್ಥಾನದಲ್ಲಿ ನೆಲೆಸಿರೋದು. ಉಳ್ವಿಯಲ್ಲಿರುವ ದೇವಸ್ಥಾನದಕ್ಕಿಂತನೂ ತುಂಬಾನೇ ದೊಡ್ಡದಾಗಿದೆ ದೇವಸ್ಥಾನ. ತುಂಬಾನೇ ಸುಂದರವಾಗಿ ಕಟ್ಟಿದ್ದಾರೆ. ಪೂರ್ತಿ ಕಲ್ಲಿಂದ ಕಟ್ಟಿರೋ ದೇವಸ್ಥಾನ ಇದು. ಇದರ ಹೊರಾಂಗಣ ಕೂಡ ತುಂಬಾನೇ ದೊಡ್ಡದಾಗಿದೆ. ಪ್ರತಿ ಸೋಮವಾರ ಸಾಯಂಕಾಲ ಸರಿಯಾಗಿ 5 ಗಂಟೆಯಿಂದ ಪೂಜೆ ಪುನಸ್ಕಾರಗಳು ತುಂಬಾ ಪದ್ಧತಿ ಸಂಭ್ರಮಾಚರಣೆ ಎಲ್ಲ ಮಾಡ್ತಾರೆ ಇಲ್ಲಿ. ನೋಡಿ, ಅಲ್ಲಿ ಪಾಲ್ಕಿ ಹೋಗ್ತಾ ಇದೆ ಹೊರಗಡೆ. ಇವಾಗ 5:15 ಆಗಿರೋದು. ನಾವು ಬಂದಿದ್ದು. ನಾವು ಹೋದ್ ಸೋಮವಾರ ಕೂಡ ಬಂದಿದ್ವಿ. ತುಂಬಾ ಸುಂದರವಾಗಿ ಮಾಡಿದ್ರು ಇಲ್ಲಿ. ಅದಕ್ಕೆ ಈ ಸೋಮವಾರ ಕೂಡ ಬರಬೇಕು ಅಂತ ಅನಿಸ್ತು. ಸೊ ಮತ್ತೆ ಈ ಸೋಮವಾರ ಕೂಡ ಬಂದಿದ್ದೀವಿ. ನೀವು ಕೂಡ ಒಂದ್ ಸೋಮವಾರ ಬನ್ನಿ. ಇಲ್ಲಿ ನಡೆಯುವಂತ ಪಾಲ್ಕಿ ಉತ್ಸವ ಮತ್ತೆ ರಥೋತ್ಸವ, ಪೂಜೆ ಇದೆಲ್ಲ ನೋಡಿದ್ರೆ ನಿಮ್ಗೂ ಪ್ರತಿ ಸೋಮವಾರನು ಬರ್ಬೇಕಂತ ಅನ್ಸುತ್ತೆ. ಇಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಪೂರ್ತಿ ಕಲ್ಲಿಂದ ಕಟ್ಟಿರೋ ದೇವಸ್ಥಾನ ಇದು. ನೀವು ನೋಡ್ಬೋದು ಇಲ್ಲಿ. ಈ ದೇವಸ್ಥಾನದ ಪ್ರತಿಯೊಂದು ಮೂಲೆಗೂ ಕೂಡ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಸ್ವಚ್ಛವಾಗಿ ಕಾಪಾಡ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ. ತುಂಬಾನೇ ಸುಂದರವಾಗಿರೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ದೇವಸ್ಥಾನ ಓದ್ಲಿಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಯಾಕಂದ್ರೆ ಅಷ್ಟೊಂದು ಶಾಂತವಾಗಿರೋ ದೇವಸ್ಥಾನ ಇದು. ನೋಡಿ, ಪಾಲ್ಕೆ ಬರ್ತಾ ಇದೆ ಇವಾಗ. ಈ ದೇವಸ್ಥಾನದ ಎಲ್ಲ ಪದ್ಧತಿಗಳನ್ನು ಆಲ್ಮೋಸ್ಟ್ ಹಿರಿಯ ಜೀವಗಳನ್ನು ಮಾಡೋದಿಲ್ಲ. ಎಲ್ಲ ರಿಟೈರ್ಮೆಂಟ್, ಗೌರ್ಮೆಂಟ್ ಜಾಬ್ ಮಾಡಿರೋ ಇರ್ಬೋದು. ಇಲ್ಲಿ ತುಂಬಾನೇ ಹಿರಿಯರಂದ್ಮೇಲೆ ಎಷ್ಟು ಶಾಂತ ಸ್ವಭಾವದವರಾಗಿರ್ತಾರೆ, ಎಷ್ಟು ತಿಳುವಳಿಕೆ ಇರುತ್ತೆ ಅಂತ ಗೊತ್ತು. ಸೊ ಅವರಲ್ಲಿ ಎಷ್ಟು ವಿನಮ್ರತೆ ಅನ್ನೋದಿರುತ್ತೆ. ಅಷ್ಟು ಚೆನ್ನಾಗಿನೇ ಈ ಒಂದು ದೇವಸ್ಥಾನದ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಇಲ್ಲಿ ಹಾಡೋ ಹಾಡಂತೂ ತುಂಬಾನೇ ಸುಂದರವಾಗಿರ್ತಾರೆ. ಇವಾಗ ಪಾಲ್ಕಿ ಉತ್ಸವ ಮಾಡ್ಕೊಂಡು ಬಂದು ಇವಾಗ ಹಾಡ್ತಾ ಇದ್ದಾರೆ. ಇಲ್ಲಿ ಬಸವೇಶ್ವರರ ಮಂಗಳ ಆರತಿಯನ್ನೆಲ್ಲ ಹಾಡ್ತಾರೆ. ನಾವು ನೋಡ್ತಾ ಇರೋದು ಇದು ಗರ್ಭಗುಡಿ. ಇದು ಈ ಗರ್ಭಗುಡಿಯಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಬಸವಣ್ಣವರು ಉದ್ಭವವಾಗಿ ಇಟ್ಕೊಂಡಿದ್ದಾರೆ. ಆ ಉದ್ಭವ ಮೂರ್ತಿಯನ್ನ ಕೂಡ ನಾವು ನೀವು ತೋರಿಸ್ತೀವಿ. ಅದು ಹಿಂದ್ಗಡೆ ಇರೋದು. ತುಂಬಾ ಸುಂದರವಾಗಿ ಪೂಜೆ ಮಾಡಿದ್ದಾರೆ. ಇದು ಪಾಲ್ಕಿ ಉತ್ಸವ ಮುಗಿದು ಆಗ ರಥೋತ್ಸವ ಪೂಜೆ ಇರುತ್ತೆ. ಇವಾಗ ರಥೋತ್ಸವದ ಪೂಜೆ ಮಾಡಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿನೇ ಈ ರಥವನ್ನ ಎಳಿಬೇಕು. ಈ ರಥೋತ್ಸವವನ್ನ ಈ ಗರ್ಭಗುಡಿಯಿಂದ 5 ಸುತ್ತು ಸುತ್ತುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ನೀವು ಕೂಡ ಒಂದು ಸೋಮವಾರ ಬಂದು ನೋಡಿ. 100% ಈ ದೇವಸ್ಥಾನಕ್ಕೆ ಫ್ಯಾನ್ ಅಂತೂ 100% ಆಗ್ತೀರಾ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲೆಲ್ಲ ಪೂಜೆ ಎಲ್ಲ. ನಮಗೂ ಕೂಡ ತುಂಬಾ ಇಷ್ಟ ಆಗಿದ್ದಕ್ಕೆ ನಾವು ಪದೇ ಬರೋಕ್ಕೆ ಬಂದಿದೆ ನಮಗೆ. ಚೆನ್ನಾಗಿದೆ ದೇವಸ್ಥಾನ ಕೂಡ. ರಥೋತ್ಸವ ಎಲ್ಲ ಆದ್ಮೇಲೆ ಇಲ್ಲಿ ಪ್ರಸಾದ ಹಂಚಿಕೆ ಮಾಡ್ತಾರೆ. ಚುರುಮುರಿ ಮತ್ತೆ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ನಾವು ಕೂಡ ಚುರುಮುರಿ ಸ್ವೀಟ್ಸ್ ಎಲ್ಲ ತಗೊಂಡ್ವಿ. ಮಕ್ಕಳಿಗೆ ನೇರಳೆ ಹಣ್ಣು ಮತ್ತೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು. ನೋಡಿ, ಇವಾಗ ಉದ್ಭವ ಮೂರ್ತಿ ಅಂತ ಹೇಳಿದ್ವಿ ಬಸವೇಶ್ವರದ್ದು. ಇಲ್ಲಿ ನೋಡಿ, ಇದೇ ಉದ್ಭವ ಮೂರ್ತಿ. ಇದನ್ನು ಬೆಳೀತಾ ಇದೆ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಕೂಡ ಆಲ್ರೆಡಿ. ಇವಾಗ ನೋಡಿದ್ರಿ ಅಲ್ವಾ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ನ ಮಾಡೋಕೆ ನಮಗೂ ಕೂಡ ಒಂದು ಹುಮ್ಮಸ್ ಬರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಧನ್ಯವಾದಗಳು.